ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಈ ವ್ಲಾಗ್ ಬಂದು ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿರುವಂತಹ ವ್ಲಾಗ್ ಇದು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ವೀಡಿಯೋಸ್ ಎಲ್ಲ ಇತ್ತು ಎಡಿಟಿಂಗ್ ಮಾಡೋದು. ಹಾಗಾಗಿ ಫಸ್ಟ್ ಮಾಡಿರೋ ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿ ಆಮೇಲೆ ಈ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಸುಮ್ಮನಾಗಿದ್ದೆ. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬ್ಲಾಕ್ ಅಂತ ಕತ್ಲೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಾಗಿರುತ್ತೆ ಅಷ್ಟೇ, ಯಾಕಂದರೆ ಇದು ಬೆಳಗಿನ ಜಾವ ಮಾಡಿರೋ ವಿಡಿಯೋ. ಇದು ಆಪೋಸಿಟಾಗಿ ಬೆಳಕು ಬರ್ತಿರೋದ್ರಿಂದ ವೀಡಿಯೋಸ್ ಎಲ್ಲ ಕತ್ಲೆ ಕಾಣಿಸ್ತಿದೆ. ಹಾಗಾಗಿ ಈ ಕಡೆ ಸೈಡ್ ಮುಖ ಮಾಡಿದರೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ವಿಡಿಯೋ ಬರುತ್ತೆ. ಸ್ವಲ್ಪ ಹೊತ್ತು ಹಾಗಾಗುತ್ತೆ ಅಷ್ಟೇ. ಮತ್ತು ಮನೆಯೊಳಗೆ ಎಳೆ ಬಿಸಿಲು ಬರೋದು ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿ ಎಳೆ ಬಿಸಿಲು ಬರುತ್ತೆ ಬೆಳಗ್ಗೆ ಟೈಮು. ಹಾಗೆ ಬೆಳಗ್ಗೆ ಎದ್ಮೇಲೆ ನಮ್ಮ ಮಗನ ಜೊತೆ ಸ್ವಲ್ಪ ಹೊತ್ತು ಅವನಿಗೆ ಆಟಾಡಿಸ್ಬೇಕು, ಯಾಕಂದರೆ ಬೆಳಗ್ಗೆ ಟೈಮು ಅವನು ತುಂಬ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಆಮೇಲೆ ಸುಮ್ಮನಾಗ್ತಾನೆ. ಇದು ಇಂಡಿಪೆಂಡೆನ್ಸ್ ಡೇ ದಿನ ವ್ಲಾಗ್ ಮಾಡೋದಿರೋದ್ರಿಂದ ಆವತ್ತಿನ ದಿನ ತುಂಬಾ ಕೆಲಸ ಇರುತ್ತೆ ಅಂತ ಹೇಳ್ಬೋದು ಮಕ್ಕಳಿರೋ ಮನೇಲಿ. ಯಾಕಂದರೆ ಅವರಿಗೇನಾರೋ ಒಂದು ಕೊಟ್ಟಿರ್ತಾರೆ, ಅದಾಗಿ ಬನ್ನಿ ಇದಾಗಿ ಬನ್ನಿ ಅಂತ. ಹಾಗಾಗಿ ಈ ವರ್ಷ ನನ್ನ ಮಗಳಿಗೆ ಸರೋಜಿನಿ ನಾಯ್ಡು ಪಾತ್ರ ಮಾಡ್ತಾ ಇದ್ದಾಳೆ. ಅವ್ರ ಗೆಟಪ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿ ಸ್ಯಾರಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸ್ಯಾರಿ ಅಂದರೆ ಅವ್ರು ಹೇಗೆ ಹಾಕ್ಕೊತಿದ್ರಲ್ಲ ಆ ರೀತಿಯೇ ಅವ್ರಿಗೆ ರೆಡಿ ಮಾಡಿಸ್ಬೇಕು. ಹಾಗಾಗಿ ಮತ್ತು ನನ್ನ ಚಿಕ್ಕ ಮಗಳು ಚೈತನ್ಯ, ಅವಳಿಗೆ ಒಂದು ಸಾಂಗ್ ಇದೆ, ಹಾಗಾಗಿ ವೈಟ್ ಫ್ರಾಕ್ ಹಾಕ್ಕೊಂಬರಕ್ಕೆ ಹೇಳಿದ್ದಾರೆ. ಚಾರು ಮಾತ್ರ ಟೀಚರೇ, ಅವ್ರ ಮೇಡಮ್ಮೇ ಫೋನ್ ಮಾಡಿ ಹೇಳಿದರು ನನಗೆ, ನಿಮ್ಮ ಕೈಯಲ್ಲಾದರೆ ಹಾಕಿ ಕಳಿಸಿ, ಇಲ್ಲಾಂದರೆ ಯೂನಿಫಾರ್ಮ್ ಹಾಕಿ ಕಳಿಸಿ ಅಂತ. ಫೋರ್ಸ್ ಏನಿಲ್ಲ. ಮತ್ತು ಅವಳು ಇಂಟ್ರೆಸ್ಟ್ ಮಾಡ್ತಾ ಇದ್ದಾಳೆ, ನನ್ನ ಹತ್ರ ಬಂದು ಕೇಳ್ಕೊತಾ ಇದ್ದಾಳೆ ಹಾಕ್ಕೊಂಡು ಬರ್ತೀನಿ ಅಂತ. ಅವರಾಗೆ ಹೇಳಿದರು, ಹಾಗಾಗಿ ಹಾಕಿ ಕಳಿಸ್ತಾ ಇದ್ದೀನಿ. ಮತ್ತು ಹೋದ ವರ್ಷ ಒಂದು ಅವಳು ಮಿಲ್ಟ್ರಿ ಡ್ರೆಸ್ ತಗೊಂಡಿದ್ಲು, ಅದನ್ನು ಹಾಕಿ ಕಳ್ಸೋಣ ಅಂದ್ಕೊಂಡಿದ್ದೆ ನಾನು. ಹೋದ ವರ್ಷವೇ ತಗೊಂಡಿದ್ದು, 2 ಡೇಸ್ ಲೇಟಾಗಿ ಬಂದಿತ್ತು. ಇಂಡಿಪೆಂಡೆನ್ಸ್ ಡೇ ಆದಮೇಲೆ 2 ಡೇಸ್ ಆದಮೇಲೆ ಬಂದಿತ್ತದು. ಹಾಗಾಗಿ ಹೋದ ವರ್ಷವೂ ಹಾಕ್ಕೊಂಡು ಹೋಗೋಕ್ಕಾಗಲಿಲ್ಲ. ಈ ವರ್ಷನಾದರೂ ಹಾಕ್ಕೊಂಡು ಹೋಗೋಣ ಅಂತಿದ್ಲು ಅವಳು. ಆದರೆ ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ಅಲೋ ಇರೋದು. ಮತ್ತು ಬೇಕಿದ್ದರೆ ಸ್ಯಾರಿ ಹಾಕ್ಕೊಂಬ, ಎಲ್ಲರೂ ಅದೇ ಹಾಕ್ಕೊಂಬರ್ತಾರೆ, ಎಷ್ಟು ಬರೀ ಮಿಲ್ಟ್ರಿ ಡ್ರೆಸ್ಸೇ ಬಂದುಬಿಟ್ರೆ ಹೇಗೆ ಕಾಣಿಸ್ತಾರೆ ಅಂತ ಹೇಳಿ, ಹಾಗೆ ಹೇಳಿದ್ದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಮತ್ತು ಅವಳು ಒಂದು ಸಲನೂ ಹಾಕ್ಕೊಳ್ಳೇ ಇಲ್ಲ. ನನ್ನ ಚಿಕ್ಕ ಮಗಳಿಗೆ ಹಾಕಿ ಕಳ್ಸೋಣ ಅಂದರೆ ಅವಳು ಒಂದು ಸಾಂಗಲ್ಲಿರೋದ್ರಿಂದ ವೈಟ್ ಫ್ರಾಕ್ ಹಾಕ್ಕೊಂಡು ಹೋಗೋಕ್ಕೆ ಹೇಳಿದರು ಅವಳಿಗೆ. ಹಾಗಾಗಿ ಅವಳಿಗೂ ಮಿಲ್ಟ್ರಿ ಡ್ರೆಸ್ ಹಾಕೋಕ್ಕಾಗಲಿಲ್ಲ. ಸ್ಯಾರಿ ಟ್ರಿಪ್ಪಿಂಗೆಲ್ಲ ಇವಾಗ ಮುಗೀತು. ಅದನ್ನು ವಿಡಿಯೋ ಮಾಡ್ಕೋಬೇಡ ಅಂತಿದ್ಲು. ನಾನೇನು ಮುಖ ಅಷ್ಟೇ ಕಾಣಿಸ್ತಿದೆ ಬಾ, ನಾನೇನು ಫುಲ್ ವಿಡಿಯೋ ಮಾಡ್ಕೊತಿಲ್ಲ ಅಂತ ಹೇಳಿದ್ಕೆ ಬಂದು ನಿಂತ್ಕೊಂಡ್ಳು ಚಾರು. ಮತ್ತು ಇವಾಗ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಅಂದರೆ ಸಿಂಪಲ್ ಹೇರ್ ಬನ್ ಹಾಕ್ತಾಯಿದ್ದೀನಿ. ಹಾಗೆ ಕೂಡ ಜಡೆ ಹಾಕ್ಬೋದು, ಆದರೆ ಹೇರ್ ಬನ್ ಇದ್ದರೆ ಮತ್ತು ಹಿಂದೆ ಸ್ಯಾರಿ ಎಲ್ಲ ಪಿನ್ ಹಾಕಬೇಕಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇರ್ ಬನ್ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಇದಿಲ್ಲ, ಹೇರ್ ಬನ್ ಹಾಕೋದು ಕಷ್ಟ ಇಲ್ಲ. ತುಂಬ ಚೆನ್ನಾಗಿ ಹೇರ್ ಬನ್ ಬಂತು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ ಅಂತ ಆ ಕಡೆ ಹೋಗಿದ್ದೆ. ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಳ್ಳೋದು, ಇದು ಹೇರ್ ಬನ್ ತೋರಿಸೋದು ಎಲ್ಲ ಮಾಡ್ತಾಯಿದ್ಲು ಚಾರು. ಹಾಗೆಯೇ ಹೇರ್ ಬನ್ನಿಗೆ ನಾನು ಯು ಪಿನ್ನೇನು ಅಡ್ಜಸ್ಟ್ ಮಾಡಿಲ್ಲ. ಹಾಗೆ ಜಡೆ ಬೆಂಡೆ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಯು ಪಿನ್ ಹಾಕಿದರೆ ಅವಳು ಇರಿಟೇಟ್ ಆಗ್ತಾಳೆ. ಹಾಗಾಗಿ ಸೀರೆ ಎಲ್ಲ ಹಿಂದೆ ಪಿನ್ ಹಾಕಿಬಿಟ್ಟಿದ್ದೀನಿ, ಆದರೆ ಜ್ಯುವೆಲ್ರಿ ಹಾಕೋದು ಮರ್ತು ಹೋಗಿಬಿಟ್ಟಿದ್ದೆ. ಮತ್ತು ಇನ್ನೊಂದು ಸಲ ರಿಮೂವ್ ಮಾಡಿ ಹಾಕಿದೆ. ಮತ್ತು ಸ್ಯಾರಿನೂ ಹಾಗೆ ಆಗಿಬಿಡ್ತು ನನಗೆ. ಒಂದು ಸಲ ಹಾಕಿದ್ದೆ ಅದು ಉಲ್ಟಾ ಆಗಿಬಿಟ್ಟಿದ್ದೀನಿ. ಅದು ಯಾವುದು ಸೀದಾ ಯಾವುದು ಉಲ್ಟಾ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ಮತ್ತು ಇನ್ನೊಂದು ಸಲ ರಿಮೂವ್ ಮಾಡಿ ಸ್ಯಾರಿನ ಇನ್ನೊಂದು ಸಲ ಡ್ರೇಪ್ ಮಾಡಿಸಿದೆ. ತಲೆ ಕೆಟ್ಟೋಗ್ಬಿಡ್ತು. ಅದು ಬಸ್ ಬೇರೆ ಬರೋ ಟೈಮ್ ಆಗಿತ್ತು. ಹಾಗಾಗಿ ಲೇಟಾಗಿಬಿಡುತ್ತೆ ಅಂತ ನಾನು ಕ್ಲಾಕ್ ನೋಡೋದು ಮತ್ತು ರೆಡಿ ಮಾಡಿಸೋದು ಅದೇ ಆಗ್ತಾಯಿತ್ತು. ನನ್ನ ಚಿಕ್ಕ ಮಗಳಿಗೆ ಚೈತನ್ಯ ಅಂತೂ ನಾನು ಏನೂ ರೆಡಿ ಮಾಡಿಸ್ಲಿಲ್ಲ, ಅವಳೇ ರೆಡಿ ಆಗಿಬಿಟ್ಲು ಪಾಪ. ಮತ್ತು ಸ್ವಲ್ಪ ಲಿಪ್ ಬಾಮ್ ಹಚ್ಚಿದೆ ಅಷ್ಟೇ, ಲಿಪ್ಟಿಕ್ ಎಲ್ಲ ಹಚ್ಚಲಿಲ್ಲ. ಸರೋಜಿನಿ ನಾಯ್ಡು ಪಾತ್ರ ಮಾಡ್ತಿರೋದ್ರಿಂದ ಅವಳು ಜಾಸ್ತಿ ಮೇಕಪ್ ಏನೂ ಇಲ್ಲ. ಒಂದು ದೊಡ್ಡದೊಂದು ಬೊಟ್ಟು ಬೇಕಾಗಿತ್ತು, ಅದನ್ನು ಕೆಳಗೆ ಹೋಗಿಸ್ಕೊಂಡ್ಬಿಟ್ಟೆ, ನನ್ನ ಹತ್ರ ಇರಲಿಲ್ಲ ಅಂಥದ್ದು. ಇಂಡಿಪೆಂಡೆನ್ಸ್ ಡೇ ದಿನ ಆಗಿರೋದ್ರಿಂದ ಫ್ಲಾಗ್ ಎಲ್ಲ ತೊಗೊಂಡು ಹೋಗಬೇಕು. ಹಾಗಾಗಿ ಎಲ್ಲ ತೆಗ್ದು ನಾವು ವರ್ಷ ಏನು ತರೋದಿಲ್ಲ, ತಂದಿರೋದನ್ನೇ ನಾನು ಹಾಗೆ ಇಟ್ಕೊಂಡಿರ್ತೀನಿ. ಮತ್ತು
ಇವಾಗ 3 ಇಯರ್ಸ್ ಆಯಿತು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಹಾಳಾದರೆ ಮಾತ್ರ ತೊಗೊಂಬರ್ತೀವಿ ಹೊಸದು ಅಷ್ಟೇ. ಇವಾಗ ಬಸ್ ಬರೋ ಟೈಮ್ ಆಯಿತು, ಅದಕ್ಕೆ ಕಳಿಸ್ಬಿಟ್ಟು ಬಂದೆ. ಇವಾಗ ಸ್ವಲ್ಪ ಹಾಲು ಕಾಯಿಸೋದಿತ್ತು, ಮತ್ತೇನು ತಿಂಡಿ ಮಾಡಿರಲಿಲ್ಲ ನಾನು. ಸ್ವಲ್ಪ ಕೇಸರಿಬಾತ್ ಮಾಡಿದ್ದೆ ಅಷ್ಟೇ, ಅದನ್ನೇ ತಿನ್ಕೊಂಡು ಹೋದರು. ಬೇರೆ ಏನು ಮಾಡಿದ್ರು ಅವ್ರ ಗಂಟ್ಲಿಗೆ ಇಳಿಯಲ್ಲ ಬೆಳಿಗ್ಗೆ. ಹಾಗಾಗಿ ಇವನು ಫ್ಲಾಗ್ ಇಟ್ಕೊಂಡು ಆಡ್ತಾ ಇದ್ದ. ನಂದು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಅದನ್ನು ತೊಳ್ಕೊಂಬಿಟ್ಟು ಅವ್ರ ಸ್ಕೂಲಿಂದ ಬಂದಮೇಲೆ ಅವಲಕ್ಕಿ ಮಾಡಿಕೊಡೋಣ ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಮ ಮನೆ ಹತ್ರ ಬ್ಯಾಂಕ್ ಇರೋದ್ರಿಂದ ಇಲ್ಲಿ ಫ್ಲಾಗ್ ಹಾರಿಸಿದ್ರು. ಅದು ಸಣ್ಣದೊಂದು ಕ್ಲಿಪ್ ತೊಗೊಂಬಿಟ್ಟೆ, ಚೆನ್ನಾಗಿದೆ ಅಂತ. ನನ್ನ ಮಗನೂ ಹೋಗಲ್ಲ ಆಡ್ತಾ ಇದ್ದ. ಹಾಗಾಗಿ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಮಕ್ಕಳು ಹೇಗೆ ರೆಡಿಯಾಗಿದ್ದರು ಅಂತ ಒಂದು ಫೋಟೋ ತಗೊಂಡೆ. ಆಫ್ಟರ್ ಅವ್ರು ಬಂದಮೇಲೆ ತಗೊಂಡಿರೋದಿತ್ತು. ಬೊಟ್ಟೆಲ್ಲ ಹಾಕಿದ ಮೇಲೆ ಸೇಮ್ ಹಾಗೆ ಕಾಣ್ತಾ ಇದ್ಲು ಚಾರು. ಒಂದು ವೀಡಿಯೋನೂ ಮಾಡ್ಕೊಂಬಿಟ್ಟೆ. ಬೆಳಗ್ಗೆ ಏನೂ ಒಂದು ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ಅದೆಲ್ಲ ರಿಮೂವ್ ಮಾಡಿದ್ದಾದ್ಮೇಲೆ ಒಂದು ಫೋಟೋ ತಗೊಂಬಿಟ್ಲು. ಹಾಗೆ ಒಂದು ಸ್ಪೀಚ್ ಹೇಳ್ತಾಳೆ. Good morning everyone. My name is Charitra. I am studying in 4th standard A section. I will speak about today Sarojini Naidu. She born on 13th February 1897 in Hyderabad. She known as Scholar Nightingale of India. She is a great freedom fighter. She took part of